ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಾಲಿ. ಎಳ್ಳು ಜೀರಿಗೆ ಬೆಳೆಯೋಳ, ಎಳ್ಳು ಜೀರಿಗೆ ಬೆಳೆಯೋಳ ಭೂತಾಯ್ನ ಎದ್ದೊಂದು ಗಳಿಗೆ ನೆನೆದೇನ. ಅಕ್ಕಿ ಕಾಯ ಸುಲಿದು ಮಲ್ಲಿಗೆ ಹೂವ ಮುಡಿದು ಒಳ್ಳೊಳ್ಳೆ ಅಡಿಗೆ ಮಾಡೋ ಚಂದುಳ್ಳಿ, ಒಳ್ಳೊಳ್ಳೆ ಅಡಿಗೆ ಮಾಡೋ ಚಂದುಳ್ಳಿ ಮಾವನ ಮಗಳೇ ಮಾತಾಡೋನೆಂದರೆ ಮನೆ ದೂರ, ಮಾತಾಡೋನೆಂದರೆ ಮನೆ ದೂರ. ನಾನು ನಿಮ್ಮ ಪ್ರೀತಿಯ ಕುಣಿಗಲ್ ರಾಮಚಂದ್ರ. ಬಂಧುಗಳೇ, ನಾನು ಮೂಲತಃ ಕುಣಿಗಲ್ ತಾಲೂಕಿನ ಮಡಿಕೇಹಳ್ಳಿ ಗ್ರಾಮ ನನ್ನ ಊರು, ನನ್ನ ಹುಟ್ಟೂರು. ನನ್ನ ತಂದೆ ತಿರುಮಲಗಿರಯ್ಯ, ತಾಯಿ ಶ್ರೀಮತಿ ಮರಿಯಮ್ಮ. ಅವರು ಇಂದಿಗಿಲ್ಲ. ನಾನು 9ನೇ, ನಮ್ಮ ಮಕ್ಕಳಲ್ಲಿ 9ನೇ, 10 ಮಕ್ಕಳು ನಾವು. 10 ಮಕ್ಕಳಲ್ಲಿ 9ನೇ ಮಗ ನಾನು ಪ್ರಾಥಮಿಕ ಶಿಕ್ಷಣವನ್ನು ಮಡಿಕೇಹಳ್ಳಿಯಲ್ಲಿ 1ರಿಂದ 4ನೇ ತರಗತಿವರೆಗೂ ಮಡಿಕೇಹಳ್ಳಿ ಪ್ರಾಥಮಿಕ ಶಾಲೆಯಲ್ಲಿ, ಸರ್ಕಾರಿ ಶಾಲೆಯಲ್ಲಿ ಓದಿದೆ. ತದನಂತರ ನನ್ನ ವಿದ್ಯಾಭ್ಯಾಸ ಜಾಣಗೆರೆ 5ನೇ ತರಗತಿಯಿಂದ 7ನೇ ತರಗತಿವರೆಗೂ ಜಾಣಗೆರೆಯಲ್ಲಿ ನಾನು ವಿದ್ಯಾಭ್ಯಾಸವನ್ನು ಮಾಡಿದೆ. ವೈವಾಹಿಕ ಜೀವನ, ವಿವಾಹ ಆದಮೇಲೆ ನನಗೆ ಆಶಾಕುಮಾರಿ ಅಂತೇಳಿ ನನ್ನ ಹೆಂಡತಿ. ನಿಜವಾಗ್ಲೂ ನನ್ನ ಇವತ್ತಿನ ಅಭಿವೃದ್ಧಿಗೆ ಪ್ರತಿಯೊಬ್ಬ ವ್ಯಕ್ತಿಯ ಹಿಂದೆ ಒಬ್ಳು ಸ್ತ್ರೀ ಇರ್ತಾಳೆ ಅಂತ ಒಂದು ಪ್ರತೀತಿ. ಖಂಡಿತ ನಿಜ, ಅದು ಸತ್ಯ. ನೋಡಿ, ಯಾವಾಗ ತನ್ನ ತಾಯಿ ನಾವು ಮದುವೆಗೆ ಮುಂಚೆ ನಮ್ಮ ತಾಯಿಯ ಆರೈಕೆ ಒಳಗಿರ್ತೀವಿ, ನಮ್ಮ ತಾಯಿಯ ಪ್ರೀತಿ ವಾತ್ಸಲ್ಯದಲ್ಲಿ ಇರ್ತೀವಿ. ತದನಂತರ ಮದುವೆ ಆದಮೇಲೆ ಹೆಂಡತಿಯ ಪ್ರೀತಿ ಆರೈಕೆ ಆಗ ಸಿಗ್ತದೆ ನಮಗೆ. ನಾನು ಕೂಡ ನೋಡಿ, ಆಕಾಶವಾಣಿ ದೂರದರ್ಶನದ ನಾನು B ಗ್ರೇಡ್ ಕಲಾವಿದ. ನಾನು ಕೂಡ ಆಕಾಶವಾಣಿಯಲ್ಲಿ ನನ್ನ ಧ್ವನಿ ಪರೀಕ್ಷೆಯನ್ನು ಮಾಡಿ ಟೆಲಿಕಾಸ್ಟ್ ನಾನು ಹಾಡಿದಂಥ ಹಾಡುಗಳನ್ನು ಪ್ರಸಾರ ಮಾಡಿದ್ದಾರೆ. ಅದೇ ರೀತಿ ನಾನು 2016ರಲ್ಲಿ ಬೆಳಗು ಕಾರ್ಯಕ್ರಮದ ಅತಿಥಿಯಾಗಿ ಚಂದನದಲ್ಲೂ ಕೂಡ ನನ್ನ ಏನು ಜೀವನದ ಒಂದು ಅರ್ಧ ಗಂಟೆ ನನ್ನ ಜೀವನ ಬೆಳಗು ಕಾರ್ಯಕ್ರಮದಲ್ಲಿ ನನ್ನ ಜೀವನದ ಸಾರವನ್ನು ಬಿತ್ತರಿಸಿದ್ದಾರೆ ಚಂದನ TV. ತಾಯಿಯೇ ಮೊದಲ ಗುರು. ನಮ್ಮ ತಾಯಿ ಸೋಬಾನ ಪದಗಳನ್ನು ಹಾಡಬೇಕಾದ್ರೆ ನಾನು ನಮ್ಮ ತಾಯಿ ಸೆರೆ ಹಿಡ್ಕೊಂಡು ಹೋಗಿನಿ. ಅದರಲ್ಲೂ ನಾನು 9ನೇವನು ಚಿಕ್ಕವನಾಗಿರೋದ್ರಿಂದ ನಮ್ಮ ತಾಯಿಯ ಆಶ್ರಯ ಬಹಳ ಹೆಚ್ಚು. ನಮ್ಮ ತಾಯಿ ಬಿಟ್ಟು ನಾನು ಎಲ್ಲೂ ಕೂಡ ಹೋಗ್ತಿರ್ಲಿಲ್ಲ. ನಮ್ಮ ತಾಯಿ ಏನು ಮಾಡೋರು, ನಮ್ಮ ಈ ಭಾಗದಲ್ಲಿ ಬೆಟ್ಟದ ರಂಗನಾಥ ಸ್ವಾಮಿ ನಮ್ಮ ಮನೆ ದೇವರು. ಬೆಟ್ಟದ ರಂಗನಾಥ ಸ್ವಾಮಿ ಹರಿಸೇವೆ ಅಂತ ಮಾಡೋರು. ನಮ್ಮಲ್ಲಿ ಹರಿಸೇವೆ ಅಂತ ಮಾಡೋ ಸಂದರ್ಭದಲ್ಲಿ ದೇವರಿಂದೇ ಸೋಬಾನೆ ಪದಗಳನ್ನು ಹಾಡ್ತಾ ಹೋಗೋರು ನಮ್ಮ ತಾಯಿ. ಆಗ ನಾನು ನಮ್ಮ ತಾಯಿ ಸೆರಗಿಡ್ಕೊಂಡು ಹೋಗ್ತಾ ಇದ್ನಲ್ಲ, ನಮ್ಮ ತಾಯಿ ಹಾಡ್ಬೇಕಾದ್ರೆ ನಾನು ಅವ್ರ ಬಾಯನ್ನೇ ಹಿಂಗೆ ನೋಡ್ತಾ ಇದ್ದೀನಿ ಹಿಂಗೆ. ಆಗ ನನಗೆ ಒಂದೊಂದು ಪದ ಬರ್ತಾ ಇತ್ತು. ನನಗೆ ನಮ್ಮ ತಾಯಿ ಹಾಡ್ಬೇಕಾದ್ರೆ ಇಲ್ಲಿ ನೋಡಿ, ಮಲೆ ಮಾದೇಶ್ವರನ್ಗೆ ಸೋಜುಗಾದ ಸೂಜು ಮಲ್ಲಿಗೆ, ನಮ್ಮಲ್ಲಿ ಬೆಟ್ಟದ ರಂಗನಾಥನ ಮೇಲೆ ಒಂದು ಸೋಜುಗಾದ ಸೂಜು ಮಲ್ಲಿಗೆ ಹಾಡ್ತಾ ಇದ್ರು. ಸೋಜುಗಾದ ಸೂಜು ಮಲ್ಲಿಗೆ ರಂಗೈನ ಮ್ಯಾಲೆ ದಂಡೆ ಮೇಲೆ ದುಂಡು ಮಲ್ಲಿಗೆ, ಸೋಜುಗಾದ ಸೂಜು ಮಲ್ಲಿಗೆ ರಂಗೈನ ಮ್ಯಾಲೆ ದಂಡೆ ಮೇಲೆ ದುಂಡು ಮಲ್ಲಿಗೆ. ಹೀಗೆ ನಮ್ಮ ತಾಯಿ ಹಾಡ್ತಾ ಇದ್ರು. ನಾನು ಅವ್ರ ಬಾಯನ್ನೇ ಹಿಂಗೆ ನೋಡ್ಬೇಕಾದ್ರೆ ಅದು ನನಗೆ ಇನ್ಸ್ಪಿರೇಷನ್ ಆಗ್ಬಿಡ್ತು. ಆಗ ನನಗೆ ಆಸಕ್ತಿ, ಯಾವಾಗ ನಮ್ಮ ತಾಯಿ ಸೋಬನ ಪದ ಹಾಡ್ತಾ ಇರ್ಬೇಕಾದ್ರೆ ನನಗೆ ಬಹಳ ಖುಷಿ ಆಯ್ತು. ಅದ್ರ ಜೊತೆಗೆ ಇನ್ನೊಂದೇನು ಅಂದ್ರೆ, ನನ್ನ ಸಣ್ಣ ಹುಡುಗನಲ್ಲಿ ಸಾಮಾನ್ಯ ನನಗೆ ನನ್ನ ಮನೆ ಕೆಲಸದಲ್ಲಿ ಹೆಚ್ಚು ನಮ್ಮ ಮನೆಗೆ ನೀರು ತರಬೇಕಾದ ಕೆಲಸ. ನಾನು ಆಗ ಹೆಣ್ಮಕ್ಳು ಹೆಂಗೆ ಕಂಕ್ಳಲ್ಲಿ ತಲೆ ಮೇಲೊಂದು ಕೈಯಲ್ಲೊಂದು ಹಿಂಗೆ ತರ್ತಾ ಇದ್ರು, ಆಗ ನೀರು ತರ್ತಾ ಇದೆ ಹೆಚ್ಚು. ಆ ನೀರು ತರಬೇಕಾದ್ರೆ ನಮ್ಮ ದೊಡ್ಡಪ್ಪ ಇದ್ರು ಒಬ್ರು, ಕುಲ್ಡಯ್ಯ ಅಂತ ಅವ್ರ ಹೆಸರು. ಅವರು ಏನ್ ಮಾಡೋದ್ರು, ಪಾಪ ವಯಸ್ಸಾಗಿತ್ತು, ಸ್ವಲ್ಪ ಬ್ಲೈಂಡು, ಅದಕ್ಕೆ ಅವ್ರನ್ನ ಕುಲ್ಡಯ್ಯ ಅಂತ ಕರಿತಾ ಇದ್ರು. ಅವ್ರು ಏನ್ ಮಾಡೋರು, ನಾನು ನೀರ್ ಹೋಗ್ಬೇಕಾದ್ರೆ ನನಗೆ ಸಿಗೋರು. ಅವ್ರು ಕೂತಿದ್ರೆ ನಾನೇನ್ ಮಾಡೀನಿ, ಕೆಂಪೇಗೌಡ್ರೆ ಕುಂತಿ ಬಿಟ್ರಲ್ಲ, ಸುಮ್ನೆ ಕುಂತಿ ಬಿಟ್ರಲ್ಲ ಅಂದಿನಿ. ಅವರು ನನ್ನ ಬಗ್ಗೆ ಬಹಳ ಪ್ರೀತಿ,
ಒಂದ್ ಕಡೆ ಯಾವಾಗ್ಲೂ ಇವನು ಹಾಡ್ತಾನೆ, ಯಾವಾಗ ನೋಡಿದ್ರು ಹಾಡ್ತಾ ಇರ್ತಾನೆ. ನನ್ನ ಬಾಯಿ ಸುಮ್ಮನೆ ಇರಕ್ಕಿಲ್ಲ, ಯಾವಾಗ ನೋಡಿದ್ರು ಹಾಡ್ತಾ ಇದ್ದೆ. ನೀರ್ ಎತ್ಕೊಂಡೋಗಿ ಮನೆಗೆ ಹಾಕ್ಬಿಟ್ಟು ಮತ್ತೆ ವಾಪಸ್ ಬರ್ಬೇಕಾದ್ರೆ ಅವರು ಅಲ್ಲಿ ನಮ್ಮ ಚಿಕ್ಕಮ್ಮವ್ರ ಮನೆ ಇತ್ತು, ಅಲ್ಲಿ ಹೋಗಿ ಕುಂತ್ಕೊಂಡಿರೋರು. ನಾನು ಅಲ್ಲಿ ಕೆಂಪೇಗೌಡ್ರೆ ಕುಂತಿ ಬಿಟ್ರಲ್ಲ, ಸುಮ್ಮನೆ ಕುಂತಿ ಬಿಟ್ರಲ್ಲ ನೀನು. ಅವರು ತಿರಿಂಗ್ರೈನ್ ಮಗ ತಂಬ್ಳೆ ನಾಳೆ ಮಾತಾಡ್ತಾನೆ ಅನ್ನೋರು. ಆಮೇಲೆ ಅಲ್ಲಿಂದ ನಾನು ಮತ್ತೆ ನೀರು ತಗೊಂಡು ಮತ್ತೆ ಬರ್ಬೇಕಾದ್ರೆ ಅವ್ರೇನ್ ಮಾಡೋರು, ಈ ಊರ್ ಕಡೆ ಹೋಗೋರು, ಈ ಅಂಗಡಿಗಳ ಕಡೆ ಹೋಗೋರು. ಆವಾಗ ನಾನು ಹೋಗ್ಬೇಕಾದ್ರೆ ಕೆಂಪೇಗೌಡ್ರೆ ಒಂಟಿ ಬಿಟ್ರಲ್ಲ, ಸುಮ್ಮನೆ ಒಂಟಿ ಬಿಟ್ರಲ್ಲ. ಅವಾಗ ಅವ್ರಿಗೆ ಬಹಳ ಖುಷಿ ಆಗೋದು. ಆಮೇಲೆ ನಮ್ಮ ದೊಡ್ಡಪ್ಪವರು, ಚಿಕ್ಕಪ್ಪವರು, ಮತ್ತೆ ನಮ್ಮ ಅತ್ತಿಗೆದಿರು, ನನ್ನ ಅಕ್ಕ ತಂಗಿದಿರು ಎಲ್ಲರೂ ನಮ್ಮೂರಲ್ಲಿ ನನಗೆ ಬಹಳ ನನ್ನನ್ನು ಪ್ರೀತಿಸೋರು. ಯಾವಾಗಲೂ ಅಂದ್ರೆ ಯಾವಾಗಾದ್ರೂ ನಾನು ಜನಪದ ಗೀತೆಗಳು ಹಾಡೋದು, ಈ ಥರದ್ದು ಬಹಳ ಹುಚ್ಚು ಹಾಡ್ತಾನೆ ಇrini. ಹಂಗೆ ಹಾಡ್ಬೇಕಾದ್ರೆ ನಾನು ಈ 3ನೇ ಕ್ಲಾಸಲ್ಲಿ ನನಗೆ ಪುಣ್ಯಕೋಟಿ ಹಾಡು, ಈಗ ಪುಣ್ಯಕೋಟಿ ಧರಣಿ ಮಂಡಲ ಮಧ್ಯದೊಳಗೆ ಹಾಡಿದೆ. ಧರಣಿ ಮಂಡಲ ಮಧ್ಯದೊಳಗೆ ನಡೆಯುತ್ತಿರೋ ಕರ್ನಾಟ ದೇಶದಲ್ಲಿರುವ ಕಾಳಿಂಗನೆಂಬ ಗೊಲ್ಲನು ಪರಿಯ ನಾನೆಂತು ಪೇಳ್ವೆನು. ಆ ಹಾಡು ನಿಜವಾಗೂ ಅದರ ಮೌಲ್ಯ ಇತ್ತಲ್ಲ, ಆ ಮೌಲ್ಯ ನನ್ನ ಮೇಲೆ ಪರಿಣಾಮ ಬೀರ್ಬಿಡ್ತು. ಆ ಹಸು ಮತ್ತೆ ತನ್ನ ಕರುಗಾಗಿ ಹಾಲು ಉಣಿಸಿ ಬರ್ತೀನಿ ಅಂದಾಗ ಆಗ ಆ ಹುಲಿ ಆಯ್ತು ಹೋಗು ಅಂತ ಅಂದಾಗ ಅದು ಸನ್ನಿವೇಶ ಇತ್ತಲ್ಲ, ಅದು ನಮ್ಮ ಮೇಲೆ ಪರಿಣಾಮ ಬೀರ್ಬಿಡ್ತು. ಆ ಮೌಲ್ಯ ಅವಾಗ, ಹೌದು ನಾವು ಬೇರೆಯವ್ರಿಗೆ ಕೆಟ್ಟದನ್ನು ಮಾಡಬಾರ್ದು, ಬೇರೆಯವ್ರಿಗೆ ತೊಂದರೆ ಕೊಡಬಾರ್ದು ಅಂತೇಳಿ ಆ ನಾನು 3ನೇ ತರಗತಿ ವಿದ್ಯಾರ್ಥಿ ಆಗಿದ್ದಾಗ ಆಗ ನನಗೆ ನಿಜವಾಗೂ ಆ ಹಾಡು ನನ್ನ ಮೇಲೆ ಪರಿಣಾಮ ಬೀರ್ತು. ಆಗ ನನಗೆ ನಾನು ಪ್ರೈಮರಿ ಮುಗಿಸ್ಕೊಂಡು ಹೈಸ್ಕೂಲಿಗೆ ಬಂದೆ. ಅವಾಗ ಒಂದಷ್ಟು ಸ್ಪರ್ಧೆಗಳು ಮಾಡಿದ್ರು, ಕಂಠಪಾಠ ಸ್ಪರ್ಧೆ ಅಂತ ಮಾಡೋರು. ಕಂಠಪಾಠ ಸ್ಪರ್ಧೆ ಮಾಡಿದಾಗ ನನಗೆ ನಿಜವಾಗ್ಲೂ ಎಲ್ಲ ಸ್ಪರ್ಧೆಗಳಲ್ಲಿ ನನಗೆ ಪ್ರಶಸ್ತಿಗಳು ಕೊಟ್ಟರು. ನನಗೆ ಆ ಸಂದರ್ಭದಲ್ಲಿ ನನಗೆ ಈ ಗೀತೆನೂ ಇತ್ತು, ಹಚ್ಚೇವು ಕನ್ನಡದ ದೀಪ, DS ಕರ್ಕಿಯವರ ಒಂದು ಗೀತೆ. ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಈ ಹಾಡು. ಆಮೇಲೆ ನಮಗೆ ಕುವೆಂಪು ಅವ್ರದ್ದು ಓ ನನ್ನ ಚೇತನ ಆಗು ನೀಯ ನಿಕೇತನ ಅಂತೇಳಿ, ಅವಾಗಲೇ ನನಗೆ ಕಂಠಪಾಠ ಹಾಡುವಾಗ ನಾನು ಸಣ್ಣ ಮಗ, ನನಗೆ ಯಾವ ರಾಗ ಅಂತ ಹೆಂಗೆ, ಈಗ ರಾಗಗಳಿದ್ದಾವೆ, ಆಗ ರಾಗನೇ ಗೊತ್ತಿಲ್ಲ. ಆಗ ನಾನು ಈ ರಾಗದಲ್ಲೇ ಹಾಡ್ತಾ ಇದ್ದೆ. ಓ ನನ್ನ ಚೇತನ ಆಗು ನೀಯ ನಿಕೇತನ, ಓ ನನ್ನ ಚೇತನ ರೂಪಗಳನ್ನು ದಾಟಿ ನಾಮಕೋಟಿಗಳನ್ನು ಮೀಟಿ, ರೂಪಗಳನ್ನು ದಾಟಿ ನಾಮಕೋಟಿಗಳನ್ನು ಮೀಟಿ, ಎದೆಯ ಬಿರಿಯೇ ಬಾವದೀಟಿ, ಎದೆಯ ಬಿರಿಯೇ ಬಾವದೀಟಿ, ಓ ನನ್ನ ಚೇತನ ಆಗು ನೀಯ ನಿಕೇತನ. ಈ ಹಾಡಾಡಿದಾಗ ನನಗೆ ಒಂದು ಪ್ರಶಸ್ತಿ ಕೊಟ್ಟರು, ಕಂಠಪಾಠ ಸ್ಪರ್ಧೆ ಅಂತೇಳಿ ಪ್ರಥಮ ಅಂತ ಕೊಟ್ಟಾಗ ನನಗೆ ಬಹಳ ಖುಷಿ ಆಯಿತು. ಆವಾಗ ನನಗೆ ಗ್ಲಾಸ್ಗೆ ನೀರು ಕುಡಿಯೋ ಗ್ಲಾಸ್ಗೆ ಒಂದು ಕವರ್ ಹಾಕ್ಬಿಟ್ಟು ಪ್ರಶಸ್ತಿ ಕೊಟ್ಟಿದ್ರು, ತಟ್ಟೆಗಳು ಕೊಟ್ಟರು. ಅದು ನಿಜವಾಗೂ ಅವೆಲ್ಲ ನನಗೆ ಬಹಳ ಖುಷಿ ಸಿಕ್ತು. ಹಂಗಾಗಿ ನಾನು ಹಾಡ್ತಾ ಬಂದೆ. ಆಮೇಲೆ ಆ ಹಾಡಿನ ಅಂದಾಗ ನನಗೆ ಕುಣಿಗಲ್ನಲ್ಲಿ ಸಾಕಷ್ಟು ಅವಕಾಶಗಳು ಸಿಕ್ತು. ಕುಣಿಗಲಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಕಾರ್ಯಕ್ರಮಗಳು, ಮತ್ತೆ ಇತರೆ ಕನ್ನಡ ಪರ ಸಂಘಟನೆಗಳು, ಹೋರಾಟಗಳು, ಕಾರ್ಯಕ್ರಮಗಳು, ಇವೆಲ್ಲ ನನಗೆ ವೇದಿಕೆಗಳು ಸಿಕ್ತು. ಆ ವೇದಿಕೆಗಳನ್ನ ಬಳಸ್ಕೊಂಡು ನಾನು ಹಾಡ್ತಾ ಬಂದೆ. ಆಗ ಹೆಚ್ಚಾಗಿ ನಮಗೆ ನನ್ನ ತಾಯಿ ಹಾಡಿನ ಪರಿಣಾಮ, ಅದ್ರ ಜೊತೆಗೆ ಪದ್ಯಗಳು, ಕನ್ನಡ ಪುಸ್ತಕದಲ್ಲಿರೋ ಪದ್ಯಗಳು ನನಗೆ ಇವತ್ತಿನ ಈ ಹಾಡಿಗೆ ಕಾರಣಗಳು. ಜನಪದಕ್ಕೆ ಕ್ಷೇತ್ರ ಆಯ್ಕೆ ಮಾಡ್ಕೊಳ್ಳೋಕೆ ಈ ಎಲ್ಲ ಹಾಡುಗಳು, ಅದ್ರ ಜೊತೆಗೆ ಬಾನುಲಿ, ಅವಾಗ ರೇಡಿಯೋ ಸ್ಟೇಷನಲ್ಲಿ ಹಾಡುಗಳು ಬರ್ತಾ ಇದ್ದವು.
ನನಗೆ ನಿಜವಾಗೂ ಒಂದು ಪರಿಸರ ಗೀತೆ ಬರ್ತಾ ಇತ್ತು. ಹೃದಯಾಂತರಾಳದಲ್ಲಿ ಅಡಗಿರುವ ನೋವುಗಳು ನೂರುಂಟು ನನ್ನನಲ್ಲ, ಬರಿಯ ನೋವುಗಳೆಲ್ಲ ಭಯದ ಆತಂಕಗಳು ಕಾಡುತ್ತಿವೆ ವಿಶ್ವವೆಲ್ಲ. ಈ ಹಾಡು ಟಿವಿನಲ್ಲಿ ಬರ್ತಾ ಇತ್ತು, ಬಾನುಲಿ ರೇಡಿಯೋ ಸ್ಟೇಷನ್ ಬರ್ತಾ ಇತ್ತು. ಈ ಹಾಡುಗಳು ಅದ್ರ ಜೊತೆಗೆ ಮತ್ತೊಂದು ಹಾಡು ಬರ್ತಾ ಇತ್ತು. ಹುಚ್ಚುಕೋಡಿ ಮನಸ್ಸು ಅದು 16ರ ವಯಸ್ಸು, ಹುಚ್ಚುಕೋಡಿ ಮನಸ್ಸು ಅದು 16ರ ವಯಸ್ಸು, ಮಾತು ಮಾತಿಗೆ ಕೋನಗು ಮರುಗಳಿಗೆ ಮೌನ, ಕನ್ನಡಿ ಮುಂದೆಷ್ಟು ಹೊತ್ತು ಬರೆಯದಿರುವ ಕವನ, ಹುಚ್ಚುಕೋಡಿ ಮನಸ್ಸು ಅದು 16ರ ವಯಸ್ಸು, ಸೆರಗು ತೀಡಿದಷ್ಟು ಸುಕ್ಕು ಹಠ ಮಾಡುವ ಕೂದಲು, ನೆರಿಗೆಕೋ ಸರಿ ಹೋಗದೆ ಮತ್ತೆ ಒಳಗೆ ಹೋದಳು. ಈ ಹಾಡುಗಳೆಲ್ಲ ನಿಜವಾಗಿ ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರಿದ್ರಿಂದ ಹೌದು, ನಾವು ಕೂಡ ಜನಪದವನ್ನು ಆಯ್ಕೆ ಮಾಡ್ಕೋಬೇಕು. ಜನಪದದಲ್ಲಿ ಇಷ್ಟೊಂದು ಹಾಡುಗಳಿವೆ ನೋಡಿ, ಒಂದಷ್ಟು ಭಾವಗೀತೆಗಳು ಕೂಡ ನಮ್ಮ ಮೇಲೆ ಪರಿಣಾಮ ಬೀರ್ತವೆ. ಈ ಪುಸ್ತಕದಲ್ಲಿ ಬರೆದಿರೋಂಥ ಒಂದಷ್ಟು ಕವಿಗಳು, ಒಂದಷ್ಟು ಗೀತೆಗಳು, ಬರೆದಿರುವಂಥ ಗೀತೆಗಳು ನಮ್ಮ ಮೇಲೆ ಪರಿಣಾಮ ಬೀರ್ತವೆ. ಸೊ ಈ ಹಾಡಿನೊಂದಿಗೆ ಹಾಡ್ತಾ ಹಾಡ್ತಾ ನಾನು ಮೊದಲನೇ ಸಲ ಜನಪದ ಹಾಡು ಹಾಡಿದಾಗ ನನಗೆ ಮೂಡಲ್ ಕುಣಗಲ್ಕೆರೆ ಜನಪದ ಹಾಡು. ಆಗ ನಮ್ಮ ತಾಯಿ ಹಾಡ್ತಾ ಇದ್ರು, ಮುಮ್ಮೇಳ ಮತ್ತೆ ಹಿಮ್ಮೇಳ 4 ಜನ ಹಾಡ್ತಾ ಇರೋರು. 2 ಮುಮ್ಮೇಳ ಹಾಡಿದ್ರೆ 2 ಹಿಮ್ಮೇಳ ಹಾಡೋರು. ಆಗ ಮೂಡಲ್ ಕುಣಗಲ್ ಕೆರೆ ನೋಡೋರ್ಗೊಂದೈ ಭೋಗ ಮೂಡಿ ಬರ್ತಾನೆ ಚಂದಿರಾಮ, ತಾನಂದನೋ ಮೂಡಿ ಬರ್ತಾನೆ ಚಂದಿರಾಮ. 2 ಮುಮ್ಮೇಳ ಹಾಡಿದ್ರೆ ಇನ್ನಿಬ್ರು ಮೂಡಲ್ ಕುಣಗಲ್ ಕೆರೆ ನೋಡೋರ್ಗೊಂದೈ ಭೋಗ ಮೂಡಿ ಬರ್ತಾನೆ ಚಂದಿರಾಮ, ತಾನಂದನೋ ಮೂಡಿ ಬರ್ತಾನೆ ಚಂದಿರಾಮ. ಹೀಗೆ ಮುಮ್ಮೇಳ ಹಿಮ್ಮೇಳ ಇದನ್ನ ಹಾಡ್ತಾ ಬರೋರು. ನಾವು ಮುಮ್ಮೇಳ ಯಾಕೆ ಇವರಿಬ್ರು ಹಾಡಾದ್ಮೇಲೆ ಇವರಿಬ್ರು ಹಾಡ್ತಾರೆ ಅನ್ಕೋತಾ ಇದ್ವಿ. ಅವಾಗ ಎಲ್ಲೋ ಕುತೂಹಲ. ಹೀಗೆ ನನ್ನ ಸಂಗೀತದ ಜನಪದದ ಜೊತೆಗೆ ಇವೆಲ್ಲ ಹಾಡುಗಳು ಬಂದು. ಈ ಜಾನಪದ ಹುಟ್ಟಿದ್ದು ಹೇಗೆ, ಜನಪದ ಅಂದ್ರೇನು, ಜಾನಪದ ಅಂದ್ರೇನು, ಜಾನಪದಕ್ಕೂ ಏನ್ ವ್ಯತ್ಯಾಸ, ಇದ್ರ ಬಗ್ಗೆ ಒಂದಷ್ಟು ಹಂಚ್ಕೊಳ್ಳೋಣ. ಜಾನಪದ ಹೇಗೆ ಹುಡ್ತು, ಜಾನಪದವನ್ನ ಹೇಗೆ ಹುಡ್ತು ಅಂತ ನಿಖರವಾಗಿ ಹೇಳಲಿಕ್ಕೆ ಇಲ್ಲಿವರೆಗೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಮಾನವ ಜನಾಂಗ ಯಾವಾಗ ಹುಡ್ತೋ ಆದಿನ ಕಾಲದಿಂದನೂ ಕೂಡ ಜನಪದ, ಜನ ಪ್ಲಸ್ ಪದ, ಜನಪದ ಹುಡ್ತು. ಜನಪದರು ಏನ್ ಮಾಡ್ತಾ ಇದ್ರು ಅಂದ್ರೆ, ತಮ್ಮ ಕಾಯಕದಲ್ಲಿ ತಮ್ಮ ಕೆಲಸದಲ್ಲಿ ನಿರತರಾಗಿದ್ದಾಗ, ಕೆಲಸ ಮಾಡುವಾಗ ಆಯಾಸ ಆದರೆ ಒಂದಷ್ಟು ಪದಗಳು ಅವರ ಮನಸ್ಸಲ್ಲಿ ಹುಡ್ತವೆ. ಆ ಪದಗಳು ಹುಟ್ಟಾಗ, ಈಗ ನೋಡಿ, ಸಾಮಾನ್ಯವಾಗಿ ನಾವೆಲ್ಲರೂ ಕೂಡ ಎದ್ದ ತಕ್ಷಣ ಆಗ ವಿಗ್ರಹಾರಾಧನೆ ಇರಲಿಲ್ಲ. ಈ ಪ್ರಕೃತಿಯ ಆರಾಧನೆ ನಂಬಿದ್ರು, ದೇವರು ಅಂತ ನಂಬಿದ್ರು ನಮ್ಮ ಜನಪದರು. ಅದಕ್ಕೆ ನಮ್ಮ ಜನಪದರು ಎದ್ದ ತಕ್ಷಣ ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಾಲಿ, ಎಳ್ಳು ಜೀರಿಗೆ ಬೆಳೆಯೋಳ, ಎಳ್ಳು ಜೀರಿಗೆ ಬೆಳೆಯೋಳ ಭೂತಾಯ್ನ, ಎದ್ದೊಂದು ಗಳಿಗೆ ನೆನೆದೇನ, ಎದ್ದೊಂದು ಗಳಿಗೆ ನೆನೆದೇನ. ಈ ಭೂತಾಯಿಯನ್ನ ಸ್ಮರಿಸಿ ನಮ್ಮ ಜನಪದರು ತಮ್ಮ ಕೆಲಸದ ಜೀವನವನ್ನ ಸಾಕ್ತಾ ಇದ್ರು. ಹಾಗೆ ಮಗು ಅಳ್ಬೇಕಾದ್ರೆ, ಕೆಲಸದ ಮೇಲೆ ಹೋಗ್ಬೇಕಾದ್ರೆ ಮಗು ಅಳ್ತಾ ಇತ್ತು. ಆಗ ಆ ಸಂದರ್ಭದಲ್ಲಿ ಕೂಡ ಪದವನ್ನ ಕಟ್ಟಿದ್ದಾರೆ. ಅಳಬ್ಯಾಡ ನನ್ನ ಕಂದ, ನಾನು ಗಿರಣಿಗೋಗಿ ಬರ್ತೀನಿ, ಅಳಬ್ಯಾಡ ನನ್ನ ಕಂದ, ನಾನು ಗಿರಣಿಗೋಗಿ ಬರ್ತೀನಿ, ಗಿರಣಿಗೋಗಿ ಬರ್ತೀನಿ, ನಿಂಗೆ ಗಿರಿ ನಂಗಿ ತರ್ತೀನಿ, ಗಿರಿ ನಂಗಿ ತರ್ತೀನಿ, ಅಳಬ್ಯಾಡ ನನ್ನ ಕಂದ, ನಾನು ಗಿರಣಿಗೋಗಿ ಬರ್ತೀನಿ, ಅಳಬ್ಯಾಡ ನನ್ನ ಕಂದ, ನಾನು ಪ್ಯಾಟೆಗೋಗಿ ಬರ್ತೀನಿ. ಈ ತರ ನಮ್ಮ ಜನಪದರು
ಹಾಡುಗಳನ್ನ ಕಟ್ಟಿದ್ದಾರೆ. ಹಾಗೆ ನೋಡಿ, ಹಾಗೆಲ್ಲ ಬರಗಾಲ ಬರ್ತಿತ್ತು. ಬರಗಾಲ ಬಂದಂಥ ಸಂದರ್ಭದಲ್ಲಿ ಅವರು ನಮ್ಮ ಜನಪದರು ಬರಗಾಲ ಅಂದಾಗ ಬಹಳ ರೈತಾಪಿ ವರ್ಗ ಜೀವನವನ್ನು ಸಾಗಿಸ್ಬೇಕು. ಆಗ ಬರಗಾಲ ಅಂದಾಗ ನೆನೆಸ್ಕೊಂಡ್ರೇ ಭಯ ಆಗ್ತೈತೆ. ಯಾಕೆಂದರೆ ರಾಶಿಗಳು ಏನು ಇವತ್ತು ಆಹಾರ ಪದಾರ್ಥಗಳನ್ನ ಬೆಳಿಲಿಕ್ಕೆ ಬಹಳ ಮುಖ್ಯವಾಗಿ ನೀರು ಬೇಕಾಗಿತ್ತು. ಮಳೆರಾಯನ ಆಗಮನನೇ ನಮ್ಮ ಫಸಲು ಬರಲಿಕ್ಕೆ ಸಾಧ್ಯ. ನಮ್ಮ ಜನಪದರು ಅದಕ್ಕೆ ಮಳೆರಾಯನ ಆಗಮನನೇ ಕಾಡ್ತಾ ಇದ್ರು. ಆಗ ಮಳೆ ಬಂದಿಲ್ಲ ಅಂದರೆ ಪೂಜೆಗಳನ್ನ ಮಾಡ್ತಾಯಿದ್ರು. ತಿಂಗಳು ಮಾಮನ ಪೂಜೆ ಅಂತೆಲ್ಲ ಮಾಡೋರು. ಈ ಸಂದರ್ಭದಲ್ಲಿ ಮಳೆ ಬಂದಿಲ್ಲ ಅಂದರೆ ಯಾತಕ್ಕೆ ಮಳೆ ಹೋದವೋ ಶಿವ ಶಿವ ಲೋಕ ತಲ್ಲಣಿಸುತ್ತಾವೋ, ಯಾತಕ್ಕೆ ಮಳೆ ಹೋದವೋ ಶಿವ ಶಿವ ಲೋಕ ತಲ್ಲಣಿಸುತ್ತಾವೋ, ಮಾಯದಂತ ಮಳೆ ಬಂತಣ್ಣ ಮಧುಗಾದ ಕೆರೆಗೆ, ಮಾಯದಂತ ಮಳೆ ಬಂತಣ್ಣ ಮಧುಗಾದ ಕೆರೆಗೆ, ಅಂಗೈಯಗಳ ಮೋಡ ನಾಡಿ ಭೂಮಿ ತೂಕದ ಗಾಳಿ ಬೀಸಿ ಗುಡುಗಿ ಗೂಡಾಗಿ ಚಳಿದಳೋ ಗಂಗಮ್ಮ ತಾಯಿ. ಈ ಥರ ಮಳೆ ಬಂದಿಲ್ಲ ಅಂದ್ರೆ ಇಲ್ಲಿ ಶಿವನಲ್ಲಿ ಮೊರೆ ಹೋಗ್ತಾ ಇದ್ರು ನಮ್ಮ ಜನಪದರು. ಹಾಗೆ ಇನ್ನೂ ಹಲವಾರು, ಈಗ ರಾಗಿ ಬೀಸ್ಬೇಕಾದ್ರೆ ಕಲ್ಲವ್ವ ಮಾತಾಯಿ ಮೆಲ್ಲವ್ವ ರಾಗಿಯ ಜಲ್ಲ ಜಲಾನೆ ಊದೂರವ್ವ ನಿಂಬಿಯ, ಜಲ್ಲಾನೇ ಜಲ್ಲಾನೇ ಉದುರವ್ವ ನಾ ನಿನಗೆ ಬೆಲ್ಲದರತಿಯ ಬೆಳಗೇನು ನಿಂಬಿಯ. ರಾಗಿ ಬೀಸ್ಬೇಕಾದ್ರೆ ಬೀಸುವ ಕಲ್ಲಿನ ಪದ ಇದು. ಹಾಗೆ ಮಕ್ಕಳನ್ನ ತೂಗು ಯಾಲೆ ಕಟ್ಟೋ ಸಂದರ್ಭದಲ್ಲಿ ಒಂದಷ್ಟು ಪದಗಳು ಹುಡ್ತವೆ. ಹಾಗೆ ನಮ್ಮ ಜನಪದರು ನೋಡಿ ಎಲ್ಲಾದರೂ ಎಲ್ಲ ಸಂಭ್ರಮ ಸಡಗರದಿಂದ ಬದುಕನ್ನು ಕಟ್ಕೊಳ್ತಾ ಇದ್ರು. ಈಗ ನಾವೆಲ್ಲಾದ್ರೂ ಹೋಗ್ಬೇಕಾದ್ರೆ ನಾವೇ ಈಗಿನ ಒಂದು ಟೆಕ್ನಾಲಜಿ ಕಾರ್ ತಗೋತೀವಿ, ಹೋಗ್ಬಿಡ್ತೀವಿ, ಹೋಗಿ ನಾವು ಮುಗಿಸ್ಕೊಂಡು ಬಂದ್ಬಿಡ್ತೀವಿ. ಈಗ ಜಾತ್ರೆಗೆ ಹೋಗ್ಬೇಕಾದ್ರೆ ಎಲ್ಗ ಹೋಗ್ಬೇಕು, ಆಗ ಎಲ್ಲಾದ್ರೂ ಒಂದ್ ಕಡೆ ಹೋಗ್ಬೇಕು ಅಂದ್ರೆ ಎತ್ತಿನ ಬಂಡಿಯಲ್ಲಿ, ನಮ್ದು ಕೂಡ ಎತ್ತಿನ ಬಂಡಿ ಇತ್ತು, ಅದರಲ್ಲೇ ನಾವು ನಮ್ಮ ತಂದೆ ಹಸುಗಳನ್ನ ಹೋರಿಗಳನ್ನ ಕಟ್ಕೊಂಡು ಜಾತ್ರೆಗೆ ಹೋಗೋರು. ಆ ಸಂದರ್ಭದಲ್ಲಿ ಜಾತ್ರೆಗೆ ಹೋಗ್ಬೇಕಾದ್ರೆ ಬರ್ತೀರೇನ್ರಿ ಇಲ್ಲೇ ಇರ್ತೀರೇನ್ರಿ, ನಮ್ಮ ಜನಪದ್ರನ್ನ ಅಕ್ಕಪಕ್ಕದವ್ರನ್ನೆಲ್ಲರೂ ಯಾರನ್ನೂ ಬಿಟ್ಟು ಹೋಗ್ತಿರ್ಲಿಲ್ಲ. ಎಲ್ಲರೂ ಕೂಡ ಒಟ್ಟಾಗಿ ಹೋಗಿ ಹಬ್ಬ ಹರಿದಿನಗಳನ್ನ ಮಾಡ್ತಾ ಇದ್ರು, ಜಾತ್ರೆಗಳನ್ನ ಮಾಡ್ತಾ ಇದ್ರು. ಆ ಸಂಭ್ರಮದ ಸಡಗರವೇ ಬೇರೆ. ಆಗ ಈ ಪದ ಹುಡ್ತದೆ ನೋಡಿ, ಬರ್ತೀರೇನ್ರಿ ಇಲ್ಲೇ ಇರ್ತೀರೇನ್ರಿ, ಬರ್ತೀರೇನ್ರಿ ಇಲ್ಲೇ ಇರ್ತೀರೇನ್ರಿ, ಬರ್ತೀರೇನ್ರಿ ಇಲ್ಲೇ ಇರ್ತೀರೇನ್ರಿ, ಅರ್ತಿ ಉಲ್ಲಾಸದಿಂದ ನಾವು ನೀವು ಕೂಡಿ ಹೋಗನ್ ಬರ್ತೀರೇನ್ರಿ ಇಲ್ಲೇ ಇರ್ತೀರೇನ್ರಿ, ಅರ್ತಿ ಉಲ್ಲಾಸದಿಂದ ನಾವು ನೀವು ಕೂಡಿ ಹೋಗನ್ ಬರ್ತೀರೇನ್ರಿ ಇಲ್ಲೇ ಇರ್ತೀರೇನ್ರಿ, ಬರ್ತೀರೇನ್ರಿ ಇಲ್ಲೇ ಇರ್ತೀರೇನ್ರಿ, ಬರ್ತೀರೇನ್ರಿ ಇಲ್ಲೇ ಇರ್ತೀರೇನ್ರಿ, ಕಳಸ ಕನ್ನಡಿ ಕೊಟ್ಟು ತಳುಕಿನ ತಾಳಿಯ ಕೊಟ್ಟು ಬಿಡದೆ ನಾವು ಹೋಗಿ ಬರೋನ್ ಬರ್ತೀರೇನ್ರಿ, ಬರ್ತೀರೇನ್ರಿ ಇಲ್ಲೇ ಇರ್ತೀರೇನ್ರಿ, ಬರ್ತೀರೇನ್ರಿ ಇಲ್ಲೇ ಇರ್ತೀರೇನ್ರಿ. ಹಿಂಗೆ ನಮ್ಮ ಜನಪದರು ಆಯಾ ಸಂದರ್ಭಕ್ಕೆ ನೋಡಿ. ಆಗ ಹಿಂದೆ ನಮ್ಮ ಜನಪದರು ಆಗ ಒಳ ಸಂಬಂಧಗಳಿಗೆ ಹೆಚ್ಚು ಮದುವೆಗಳನ್ನ ಮಾಡ್ತಾ ಇದ್ರು. ಒಳ ಸಂಬಂಧಗಳಿಗೆ ಬೇರೆಯವ್ರಿಗೆ ಕೊಡ್ಬೇಕು ಅಂದ್ರೆ ಅವನು ಹೆಂಗೋ ಏನೋ ಚೆನ್ನಾಗಿ ನೋಡ್ಕೋತಾನೋ ನೋಡ್ಕೊಳ್ಳೋದು ಅಂತ ಹೇಳಿ ಒಳ ಸಂಬಂಧ, ಅಕ್ಕನ ಮಕ್ಕಳು, ಸೋದರತೆ ಮಕ್ಕಳು, ಮಾವನ ಮಕ್ಕಳು, ಈ ಥರದ್ದು ಆ ಒಳ ಸಂಬಂಧಗಳಲ್ಲೇ ಕೊಟ್ಟು ಮದುವೆ ಮಾಡ್ತಿದ್ರು. ಆ ಸಂದರ್ಭದಲ್ಲಿ ನೋಡಿ, ಆಗ ಕೆಲಸ ಕೂಲಿ ನಾಲಿ ಮಾಡೋಕ್ಕೆ ದೂರ ದೂರ ಹೋಗ್ಬಿಡೋರು. ಅವರು ತಮ್ಮ ಪ್ರೀತಿ ಪ್ರೇಮವನ್ನ ಹೇಗೆ ಹಾಡಿನ ಮೂಲಕ ಹಂಚ್ಕೊಳ್ತಾ ಇದ್ರು ಅಂತ, ಯಾಲಕ್ಕಿ ಕಾಯ ಸುಲಿದು ಮಲ್ಲಿಗೆ ಹೂವ ಮುಡಿದು ಯಾವಡಿಗೆ ಮಾಡಿ ಫಲವೇನೋ, ಯಾವಡಿಗೆ ಮಾಡಿ ಫಲವೇನೋ, ಮಾವನ ಮಗನೇ ಮಾತಾಡೋನೆಂದರೆ ಮನೆ ದೂರ. ಈ ಕಡೆ ತನ್ನ ಹೆಣ್ಣು
ಯಾಲಕ್ಕಿ ಕಾಯ ಸುಲಿದು ಮಲ್ಲಿಗೆ ಹೂವ ಮುಡಿದು ಒಳ್ಳೊಳ್ಳೆ ಅಡಿಗೆ ಮಾಡೋ ಚಂದುಳ್ಳಿ, ಒಳ್ಳೊಳ್ಳೆ ಅಡಿಗೆ ಮಾಡೋ ಚಂದುಳ್ಳಿ ಮಾವನ ಮಗಳೇ ಮಾತಾಡೋನೆಂದರೆ ಮನೆ ದೂರ, ಮಾತಾಡೋನೆಂದರೆ ಮನೆ ದೂರ. ಈ ತರ ತಮ್ಮ ಮನದ ಪ್ರೇಮ ಪತ್ರವನ್ನ ಹಾಡಿನ ಮೂಲಕ ಈ ತರ ಕಟ್ತಾ ಇದ್ರು ನಮ್ಮ ಜನಪದರು. ಹೀಗೆ ಇನ್ನು ಹಲವಾರು ಸಂದರ್ಭಗಳು ಬಂದಾಗ ಬಹಳಷ್ಟು ಇದಾವೆ. ಆಯಾ ಸಂದರ್ಭಕ್ಕೆ ಅನುಗುಣವಾಗಿ ನಮ್ಮ ಪದಗಳನ್ನ ಕಟ್ತಾ ಇದ್ರು. ನೋಡಿ, ಈಗ ಎತ್ತು ಊರ್ಬೇಕಾದ್ರೆ, ಹೊಲ ಉಳ್ಬೇಕಾದ್ರೆ ಆಗ ದಾರಿಯ ಗಾಡಿ ಸಾಗಲಿ, ನಮ್ಮ ಊರನು ಬೇಗ ಸೇರಲಿ, ನಮ್ಮ ಊರನು ಬೇಗ ಸೇರಲಿ, ಹೂಡೋದು ಹೊಸ ಬಂಡಿ ಹೊಡೆಯನು ಹಸು ಮಗ, ಆಲಿಸಿ ಕೇಳೋ ಬಸವಣ್ಣ, ಆಲಿಸಿ ಕೇಳೋ ಬಸವಣ್ಣ, ನನ್ನೆತ್ತು ಮುಂದಕ್ಕೆ ಮೂರೆಜ್ಜೆ ನಲಿದಾವೋ, ಮುಂದಕ್ಕೆ ಮೂರೆಜ್ಜೆ ನಡೆದಾವೋ. ಈ ತರ ಜನಪದವನ್ನು ನಮ್ಮ ಜನಪದರು ಕಾಯಕ ಮಾಡ್ತಾ ಕಟ್ಟಿದಂಥ ಹಾಡುಗಳು, ದೇವರ ಪೂಜೆಗಳನ್ನ ಮಾಡ್ತಾ ದೇವರ ಭಕ್ತಿ ಗೀತೆಗಳು. ನೋಡಿ, ನಮ್ಮ ಮಲೆ ಮಾದೇಶ್ವರನ ಗೀತೆಗಳಿದ್ದಾವೆ, ಕಥನಗಳ ಗೀತೆಗಳಿದ್ದಾವೆ, ಮಂಟೇಸ್ವಾಮಿಯ ಕಥನ ಗೀತೆಗಳಿದ್ದಾವೆ. ಇವೆಲ್ಲ ಹಾಡು ಹುಟ್ಟಿದವು. ನೋಡಿ, ಮುಂದೆ ಏನೇನು ಆಗ್ತದೆ ಅಂತ ಹೇಳಿ ಸಾವಿರಾರು ವರ್ಷಗಳ ಹಿಂದೆನೆ ಹೇಳ್ತಾರೆ. ಹಾಡಿದವರ ಮನವ ಬಲ್ಲೆ, ನೀಡಿದವರ ನಿಜವ ಬಲ್ಲೆ, ಸಿದ್ದಯ್ಯ ಸ್ವಾಮಿ ಬನ್ನಿಯೋ ಕಂದಾಯದ ಒಡೆಯ, ಗುರುಲಿಂಗಯ್ಯ ದಯ ಮಾಡೋ. ಓ, ಈ ತರ ಮುಂದೆ ಏನ್ ನಡೀತದೆ ಅಂತೇಳಿ ಹಿಂದೆನೆ ಕೂಡ ನಮ್ಮ ಜನಪದರು ಹಾಡಿನ ಮುಂದಕ್ಕೆ ಕಟ್ಟಿಕೊಟ್ಟಿದ್ದಾರೆ. ಸೊ ಹೀಗೆ ಹಾಡುಗಳು ಜನಪದ ಹುಟ್ಟಿದ್ದು. ನೋಡಿ, ಜನಪದ ಇಲ್ಲಿವರೆಗೂ ಒಂದಷ್ಟು ಜಾನಪದ ವಿದ್ವಾಂಸರು ಸಂಗ್ರಹ ಮಾಡಿದ್ದಾರೆ. ಆ ಜನಪದ ವಿದ್ವಾಂಸರು ಸಂಗ್ರಹ ಮಾಡದಂತ ಜನಪದ ಕಲೆಗಳಲ್ಲಿ ಜನಪದ ಗೀತೆ ಒಂದು. ಇನ್ನು 1,200 ಅಧಿಕೃತವಾಗಿ 1,200 ಕಲೆಗಳಿದ್ದಾವೆ. ಒಂದಷ್ಟು ಕಲೆಗಳು ನಶಿಸಿ ಹೊರಟೋಗಿದ್ದಾವೆ. ಈಗ ಅಂಕಿ ಅಂಶಗಳ ಪ್ರಕಾರ 1,245 ಕಲೆಗಳು ಉಳ್ಕೊಂಡಿದ್ದಾವೆ ಅಂತೇಳಿ ನಮ್ಮ ಜನಪದ ವಿದ್ವಾಂಸರು ಅಂಕಿ ಅಂಶಗಳನ್ನು ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಜನಪದ ಒಂದು ಅಂದ್ರೆ, ಜನಪದ ಗೀತೆ ಒಂದು ಅಂದ್ರೆ, ಇನ್ನು ಉಳಿದಂತ ಎಷ್ಟು ಸಾವಿರಾರು ಜನಪದ ಕಲಾ ಪ್ರಕಾರಗಳಿದ್ದಾವೆ. ಜನಪದ ನೃತ್ಯ ಕಲಾ ಪ್ರಕಾರಗಳಿದ್ದಾವೆ. ಡೊಳ್ಳು ಕುಣಿತ, ಪಟದ ಕುಣಿತ, ಚಂಡೆ, ಹಾಗೆ ನಗಾರಿ, ಇನ್ನೂ ಹಲವಾರು, ಕಹಳೆ, ಈ ಥರದ್ದು ಸಾಕಷ್ಟು ಹೇಳ್ತಾ ಹೋದ್ರೆ ಸಾವಿರಾರು ಅಂದ್ರೆ ಲೆಕ್ಕ ಹಾಕಿ ಎಷ್ಟು ಇದ್ದಾವೆ. ಇಷ್ಟೊಂದು ಜನಪದ. ಅದಕ್ಕೆ ಜನಪದ ಕಣಜ ಇದ್ದಂಗೆ. ಅದು ಎಷ್ಟು ನಾವು ಜನಪದವನ್ನ ಹೊಕ್ಕಿದ್ರೂ ಇನ್ನೂ ಹೆಚ್ಚು ಹೆಚ್ಚು ಹಾಡುಗಳು ಸಿಗ್ತಾ ಇದ್ದಾವೆ. ನೋಡಿ, ಈ ಗಿಜಗ ನಕ್ಕಿನ ಲಕ್ಕಿ ಮುರುಕ, ಈಗ ನಮ್ಮ ಮಕ್ಕಳೆಲ್ಲ, ನಾವು ಸಣ್ಣ ಮಕ್ಕಳಲ್ಲಿ ಹಾಡ್ತಾ ಇದ್ವಿ. ನಾವು ಸಣ್ಣ ಮಕ್ಕಳಲ್ಲಿ ಒಂದಷ್ಟು ಹಾಡೋರು, ಕಪ್ಪೆ ಕರಕರ, ತುಪ್ಪ ಜಲಿ ಜಲಿ, ಮಾವಿನ ವಾಟೆ, ಮರದಲ್ಲಿ ಕೋಟೆ, ಈ ಥರದ್ದು ಒಂದಷ್ಟು ಜನಪದ ಸಣ್ಣ ಸಾಹಿತ್ಯಗಳು. ಇವೆಲ್ಲ ಜನಪದದ ಸಾಹಿತ್ಯ, ಮಕ್ಕಳ ಸಾಹಿತ್ಯ. ಈ ಮಕ್ಕಳ ಸಾಹಿತ್ಯವನ್ನ ಹಾಡ್ತಾ ಹಾಗೆ ಜನಪದರು ಇದ್ರ ಜೊತೆಗೇನು ಕೂಡ ಕಟ್ಟಿದ್ದಾರೆ. ಅದ್ರ ಜೊತೆಗೆ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಒಟ್ಟಾರೆ ಜನಪದ ಸಾಕಷ್ಟು ಇದ್ದಾವೆ. ಅದರಲ್ಲಿ ಜನಪದ ಗೀತೆ, ಬರೀ ನಾವು ಗೀತೆ ಹಾಡೋದು, ಇನ್ನ ಸಾವಿರಾರು ಜನಪದ ಗೀತೆಗಳಿದ್ದಾವೆ. ಸೊ ಅವೆಲ್ಲ ಜನಪದ ವಾದ್ಯಗಳಿದ್ದಾವೆ, ಜನಪದ ಪರಿಕರಗಳಿದ್ದಾವೆ. ಅವನ್ನೆಲ್ಲ ನಾವು ಒಂದೇ ವೇದಿಕೆಯಲ್ಲಿ ತಂದಾಗ ಇಡೀ ಜನಪದ ಸಂಸ್ಕೃತಿ ಉಳಿಸ್ತದೆ. ಆ ಥರದ್ದು ಒಂದಷ್ಟು ಕಾರ್ಯಕ್ರಮಗಳನ್ನ ಮಾಡ್ತಾ ಹೋಗ್ಬೇಕು. ನಾನು ಹೀಗೆ ಜನಪದ ಅದ್ರ ಬಗ್ಗೆ ಹೆಚ್ಚು ತಿಳ್ಕೋಬೇಕು, ಅಧ್ಯಯನ ಮಾಡಬೇಕು ಅಂತ ಹೊರಟಾಗ ನನಗೆ ಜಾನಪದ ಲೋಕ ಕಾಣಿಸ್ತು. ಆಗ ಜಾನಪದ ಲೋಕದಲ್ಲೂ ಕೂಡ ನಾನು ಜಾನಪದ ಡಿಪ್ಲೊಮಾ ಮಾಡಿದೆ. ಜಾನಪದ ಡಿಪ್ಲೊಮಾ ಮಾಡಿದಾಗ ನನ್ಗನ್ನಿಸ್ತು, ಹೌದು, ನಾನು ಏನಾದರೂ ಈ ಸಮಾಜಕ್ಕೆ ಜನಪದವನ್ನ ಬಿತ್ತುವಂತಹ ಒಂದು ಕಾರ್ಯ ಮಾಡಬೇಕು ಅಂತ ಹೇಳಿ ಆಲೋಚನೆ ಮಾಡಿ
ನಮ್ಮ ಗುರುಗಳೊಬ್ಬರು ಹತ್ರ ಚರ್ಚೆ ಮಾಡಿದೆ. ಮಹಾದೇವ್ ಸರ್ ಅಂತ ಹೇಳಿ ನಮ್ಮ ಗುರುಗಳು, ಅವರು ನನಗೊಂದು ಸಲಹೆ ಕೊಟ್ಟರು. ಹೌದು, ಒಂದು ಸಂಸ್ಥೆ ಮಾಡಿ, ಆ ಸಂಸ್ಥೆಯ ಅಡಿನಲ್ಲಿ ಒಂದಷ್ಟು ನೀವು ಜನಪದವನ್ನು ಉಳಿಸೋ ಬೆಳೆಸೋ ನಿಟ್ಟಲ್ಲಿ ಕೆಲಸ ಮಾಡಲಿಕ್ಕೆ ದಾರಿ ಆಗತ್ತೆ, ಒಂದು ಸಂಸ್ಥೆ ಮಾಡಿ ಅಂತೇಳಿ ನಮಗೆ ಗುರುಗಳು ಮಹಾದೇವ್ ಸರ್ ಅಂತೇಳಿ ಒಬ್ಬರು ಮೈಸೂರಿನಲ್ಲಿದ್ದಾರೆ, ಅವರು ಅವಕಾಶ ಮಾಡಿಕೊಟ್ರು. ಆಗ ಅವರ ಒಂದು ಸಲಹೆ ಮೇರೆಗೆ ನಾನು ಸೇವಾನಿಧಿ ಶಿಕ್ಷಣ ಮತ್ತು ಸಾಂಸ್ಕೃತಿಕ ಚಾರಿಟಬಲ್ ಟ್ರಸ್ಟ್ ಅಂತೇಳಿ ಒಂದು ಸಂಸ್ಥೆಯನ್ನ ಮಾಡಿ, ಆ ಸಂಸ್ಥೆ ಈ ವರ್ಷಕ್ಕೆ 10 ವರ್ಷ, ಈ ಅಕ್ಟೋಬರ್ ತಿಂಗಳಿಗೆ 10 ವರ್ಷ ಆಗುತ್ತೆ. ಈ 10 ವರ್ಷದ ಸುದೀರ್ಘ ಪಯಣದಲ್ಲಿ ನಾನು ಮಕ್ಕಳಿಗೋಸ್ಕರ, ಹೌದು, ನನ್ನ ಜನಪದವನ್ನ ಉಳಿಸ್ಬೇಕು ಅಂದ್ರೆ ನಾನು ಮಕ್ಕಳಿಗೆ ತರಬೇತಿಯನ್ನ ಕೊಡಬೇಕು, ಜನಪದ ತರಬೇತಿಯನ್ನ ಕೊಡಬೇಕು ಅಂತ ಈ ಥರದ ಒಂದು ನಿಟ್ಟಲ್ಲಿ ಆಲೋಚನೆ ಮಾಡಿ ಮಕ್ಕಳಿಗೆ ಒಂದಷ್ಟು ಸೆಮಿನಾರ್ಗಳನ್ನ ಕಂಡಕ್ಟ್ ಮಾಡಿದೆ, ಜನಪದ ಗೀತೆಗಳನ್ನ ಕಾರ್ಯಾಗಾರವನ್ನ ಮಾಡಿದೆ. ಸೊ ಆ ಸಂದರ್ಭದಲ್ಲಿ ಮಕ್ಕಳಿಗೆ, ಈಗ ಮಕ್ಕಳು ಏನೋ ಓದ್ಕೊಂಡು ಏನೋ ಆಗೋದು ಬೇಡ ಅಲ್ವಾ, ಆ ಉದ್ದೇಶದಿಂದ ನಾನು ಮಕ್ಕಳಿಗೆ ಒಂದು ಸೆಮಿನಾರ್ ಕಂಡಕ್ಟ್ ಮಾಡಿದೆ. ಹೇಗೆ ಮಕ್ಕಳಲ್ಲಿ ಈಗ ಕ್ಲಿಷ್ಟಕರವಾದ ಸಮಸ್ಯೆಗಳನ್ನ ಬಗೆಹರಿಸೋದು ಹೇಗೆ ಅಂತೇಳಿ ಒಂದು ಟಾಪಿಕ್ ತಗೊಂಡು ಅದಕ್ಕೆ ತರಬೇತಿ ಕೊಟ್ಟೆ. ಆಮೇಲೆ ಒಂದು ಗೋಲ್ ಸೆಟ್ಟಿಂಗ್, ಏನಾಗಬೇಕು ನಾನು, ಹೌದು ನಾನು ಓದಿ ಏನಾಗಬೇಕು, IAS ಆಫೀಸರ್ ಆಗಬೇಕಾ, KS ಆಫೀಸರ್ ಆಗಬೇಕಾ, ಇಲ್ಲ ನಾನು ಏನು ಇಂಜಿನಿಯರ್ ಆಗಬೇಕಾ, ಡಾಕ್ಟರ್ ಆಗಬೇಕಾ, ಯಾವ ಕ್ಷೇತ್ರದಲ್ಲಿ ನಾನು ದುಡಿಬೇಕು ಅನ್ನೋದು ಉದ್ದೇಶ ಇಟ್ಕೊಂಡು ಒಂದು ಗೋಲ್ ಸೆಟ್ಟಿಂಗ್. ಹೌದು, ನಾನು ಈ ಗುರಿಯನ್ನು ಮುಟ್ಟಬೇಕು ಅಂತ ಹೇಳಿ ಒಂದು ಗೋಲ್ ಸೆಟ್ಟಿಂಗ್ ಅಂತ ಹೇಳಿ ಒಂದು ಈ ಥರದ್ದು ಒಂದಷ್ಟು ವಿಷಯಗಳನ್ನ ಇಟ್ಕೊಂಡು ಹೌ ಟು ಸಾಲ್ವ್ ದ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋದು ಹೇಗೆ ಅಂತ ಹೇಳಿ ಮಕ್ಕಳಲ್ಲಿ ಒಂದಷ್ಟು ಸೆಮಿನಾರ್ಗಳನ್ನ ಕಂಡಕ್ಟ್ ಮಾಡಿದೆ. ಜಾನಪದವನ್ನು ಉಳಿಸ್ಬೇಕು ಅಂತೇಳಿ ಕಾರ್ಯಾಗಾರಗಳನ್ನ ಮಾಡಿದೆ. ಹಾಗೆ ಮಕ್ಕಳಲ್ಲಿ ಇನ್ನೂ ಆಸಕ್ತಿ ಹೆಚ್ಚಾಗಬೇಕು, ಕಲಿಕೆಯ ಮಹತ್ವನ ಗುಡಿಸ್ಬೇಕು ಅಂತೇಳಿ ಪ್ರತಿಭಾ ಪುರಸ್ಕಾರಗಳನ್ನ ಮಾಡಿದೆ. ಇಲ್ಲಿವರೆಗೂ ಒಂದು 3 ಬಾರಿ ಪ್ರತಿಭಾ ಪುರಸ್ಕಾರವನ್ನು ಮಾಡಿದೆ, ಒಂದು 2 ಬಾರಿ ಜನಪದ ಶಿಬಿರಗಳನ್ನು ಮಾಡಿದೆ, ಒಂದು 3 ಬಾರಿ ಜಾನಪದ ಸಂಗೀತ ಉತ್ಸವಗಳನ್ನ ಮಾಡಿದೆ. ಆಮೇಲೆ ಒಂದು ಸಮ್ಮರ್ ಸಂದರ್ಭದಲ್ಲಿ ಬೇಸಿಗೆ ಶಿಬಿರಗಳನ್ನು ಆಯೋಜನೆ ಮಾಡಿ ಮಕ್ಕಳ ಅಲ್ಲಿ ಕಲಿಕೆಯನ್ನ ಮಹತ್ವವನ್ನು ಹುಟ್ಟಿಸೋದಕ್ಕೆ ಬೇಸಿಗೆ ಶಿಬಿರಗಳನ್ನ ಆಯೋಜನೆ ಮಾಡಿದೆ. ಸೊ ಈ ನಿಟ್ಟಲ್ಲಿ ನನಗೆ ಅನಿಸ್ತು, ನನ್ನ ಅಧ್ಯಯನ ಜೊತೆಗೆ ನಾನು ಕೂಡ ಒಂದು ಜಾಗೃತಿಯನ್ನ ಮೂಡಿಸ್ಬೇಕು ಅಂತ ಹೇಳಿ ಈ ಕೊರೋನಾ ಸಂದರ್ಭದಲ್ಲಿ ಅವಾಗ ನನಗೆ ಒಂದು ಪೊಲೀಸ್ ಸ್ಟೇಷನಿಂದ, ರಾಜಗೋಪಾಲ್ ನಗರ ಪೊಲೀಸ್ ಸ್ಟೇಷನಿಂದ ಒಂದು ಕರೆ ಬರ್ತದೆ, ಸರ್ ಇನ್ಸ್ಪೆಕ್ಟರ್ ಕರೀತಿದ್ದಾರೆ ಬರ್ಬೇಕಂತೇಳಿ. ಆ ಸಂದರ್ಭದಲ್ಲಿ ನಾನು ಹೋದಾಗ, ಸರ್ ಒಂದಷ್ಟು ನೀವು ಒಂದು ಮೈಕು ಮತ್ತೆ ಆಟೋ ಕೊಡ್ತೀವಿ, ಎಲ್ರಿಗೂ ಜಾಗೃತಿ ಮೂಡಿಸಿ ಅಂತ ಹೇಳಿದ್ರು. ಆ ಸಂದರ್ಭದಲ್ಲಿ ನಾನು ಕೊರೋನಾ ಬಂದೈತೆ ವಿಶ್ವವೇ ನಡುಗೈತೆ, ಕೊರೋನಾ ಬಂದೈತೆ ರಣಕೇಕೆ ಹಾಕೈತೆ, ಮನುಕುಲವೆಲ್ಲ ಮಂಕಾಗೈತೆ, ಮನುಕುಲವೆಲ್ಲ ಮಂಕಾಗೈತೆ. ಈ ಹಾಡನ್ನ ಸ್ವತಃ ಬರೆದು ಜನರಿಗೆ ಜಾಗೃತಿಯನ್ನ ಮೂಡಿಸ್ದೆ. ಹಾಗೆ ಒಂದಷ್ಟು ಕಲಿಕೆಯ ಮಹತ್ವವನ್ನ ಹೆಚ್ಚಿಸ್ಬೇಕು ಮಕ್ಕಳಲ್ಲಿ ಅಂತ ಹೇಳಿ ಒಂದಷ್ಟು ಹಾಡುಗಳನ್ನ ನಾನು ಮಕ್ಕಳಿಗೆ ಹೇಳ್ಕೊಡೋದಕ್ಕೆ ಪ್ರಯತ್ನ ಪಟ್ಟೆ. ಈಗ ಶಾಲಾ ಕಾಲೇಜುಗಳಲ್ಲಿ ಚಿಣ್ಣರ ಜಾನಪದ ಸಾಂಸ್ಕೃತಿಕ ಹಬ್ಬ ಅಂತ ಹೇಳಿ ಆ ಒಂದು ಶೀರ್ಷಿಕೆ ಅಡಿನಲ್ಲಿ ಈಗ ಮಕ್ಕಳಿಗೆ ಕಲಿಸ್ಬೇಕು ಅಂದ್ರೆ ಅಕ್ಷರಗಳ ಜ್ಞಾನ ಬಹಳ ಮುಖ್ಯವಾಗಿ, ಅಕ್ಷರಗಳು ಗೊತ್ತಿರಬೇಕು. ಹಂಗಾಗಿ ನಾನು ಅ ಆ ಇ ಈ ಕಲಿತರೆ ಭಾಷೆಯ ಓದಲು ಬಲು ಸುಲಭ, ಉ ರು ಬರೆಯಲು ಬಂದರೆ ಅದು ಇನ್ನೂ ಸುಲಭ, ಎ ಐ ಓ ಔ ಸ್ವರಗಳ ಕಲಿತಂತೆ, ಅಹ ಬಂದರೆ ಮೊದಲಿನ ಪಾಠ ಮುಗಿದಂತೆ. ಈ ತರ ಹಾಡುಗಳನ್ನ ಮಕ್ಕಳಿಗೆ ಹೇಳ್ಕೊಡೋದಕ್ಕೆ ಒಂದು ವೇದಿಕೆ ಮಾಡಿಕೊಂಡು ಈಗ ಶಾಲಾ ಕಾಲೇಜುಗಳಲ್ಲಿ ನೋಡಿ ಸ್ವರಗಳಿಗೆ ಒಂದು ಹಾಡಾಯ್ತು. ಈಗ ವ್ಯಂಜನಗಳಿಗೆ ಕೆಂಪು ಕೋಟೆ ದಿಲ್ಲಿಯಲ್ಲಿ ಖಕ ಗಗನ್ಯ, ಚಂದಮಾಮ ಬಾನಿನಲ್ಲಿ ಚಚ ಜಜನ್ಯ, ಟಗರಿಗೆ 2 ಕೊಂಬು ಉಂಟು ಠಠ ಡಡಣ, ತಾತನ ಗಂಟು ದಪ್ಪವಂತೆ ಥಥ ದದನ, ಪಾಪು ಮುಖವು ಸುಂದರವಂತೆ ಪಾಪ ಭಬಮ, ಯಾರಿಗುಂಟು ಯಾರಿಗಿಲ್ಲ ಎರಲ ವಶಸ ಸಾಳ. ಹೀಗೆ ಮಕ್ಕಳಲ್ಲಿ ಒಂದಷ್ಟು ಕಲಿಕೆಯ ಮಹತ್ವನ ಹುಟ್ಟಿಸ್ಬೇಕು ಅಂತ ಈಗ ಮಕ್ಕಳಲ್ಲಿ ಈ ಹಾಡುಗಳನ್ನ ಮಕ್ಕಳ ಮನಸ್ಸಿಗೆ
ತಲುಪಿಸ್ತಾ ಇದ್ದೀನಿ. ಹಾಗೆ ಜಾಗೃತಿನೂ ಕೂಡ ಬಹಳ ಮುಖ್ಯ ಅಲ್ವಾ, ನಮ್ಮ ಪರಿಸರನೂ ಕೂಡ ಬಹಳ ಮುಖ್ಯ. ಹಾಗಾಗಿ ಮಕ್ಕಳಲ್ಲಿ ನೋಡಿ, ಪೋಷಕರು ಬೆಳಿಗ್ಗೆ ಎದ್ದ ತಕ್ಷಣ ಏನ್ ಮಾಡ್ತಾರೆ, ಹೆಂಡತಿ ಹೇಳ್ತಾಳೆ ಗಂಡನ್ಗೆ, ರೀ ನೀವು ಶಾಲೆಗೆ ಮಗುನ ಬಿಡಕ್ ಹೋದಾಗ ಹಾಗೆ ಈ ಕಸನ ಅಲ್ಲಿ ಎಸ್ತ್ ಬನ್ರಿ ರಸ್ತೆ ಬದಿ ಅಂತ ಹೇಳ್ಬಿಟ್ರು. ಹೆಂಡತಿನೇ ಕವರ್ ಕೊಟ್ಬಿಟ್ಟು ಕಳಿಸ್ತಾಳೆ, ಕಸಿನ ಕವರ್. ಅವನು ಮಗುನ ಇಟ್ಕೊಂಡು ಕೂತ್ಕೊಳ್ಳೋ ಅಂತ ಹೇಳಿ ಮಗುನ ಹತ್ರ ಇಟ್ಕೊಂಡು ಕೂರಿಸಿ ಆ ಮಗು ಅಲ್ಲಿ ರಸ್ತೆ ಸ್ಕೂಲ್ ಪಕ್ಕ ಅಲ್ಲೆಲ್ಲೋ ರಸ್ತೆಗೆ ಎಸ್ಟ್ಬಿಟ್ಟು ಕಸನ ಹೊರಟೋಗ್ತಾರೆ. ಅದಕ್ಕೆ ಜಾಗೃತಿ ಮೂಡಿಸ್ಬೇಕಲ್ವಾ, ಅದು ನನ್ನ ಕರ್ತವ್ಯ. ಒಬ್ಬ ಹಾಡುಗಾರನಾಗಿ ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಅಂತ ಬರೀ ಸುಮ್ಮನೆ ಮೈಕಲ್ಲಿ ಸಮಯ ಸಂದರ್ಭಕ್ಕೆ ಹೇಳೋದ್ರಾಗಲ್ಲ, ಅದನ್ನ ಚಾಚು ತಪ್ಪದೆ ಮಾಡ್ಬೇಕು ಅಂತೇಳಿ ಮಕ್ಕಳಲ್ಲಿ ಜಾಗೃತಿಯನ್ನು ಮೂಡಿಸ್ಬೇಕು ಅಂತೇಳಿ ಬಿಡುದಾರಿ ಬಿಡುದಾರಿ ಬಿಡು ಬಿಡುದಾರಿ, ಗಮ್ಮಂತ ಬರ್ತಾ ಇದೆ ಕಾರ್ಪೊರೇಷನ್ ಲಾರಿ, ಗಮ್ಮಂತ ಬರ್ತಾ ಇದೆ ಕಾರ್ಪೊರೇಷನ್ ಲಾರಿ, ಆಳು ಮೂಳು ಚಿಂದಿ ಗಿಂದಿ ನಾರು ತರಕಾರಿ, ಹೊಟ್ಟೆಗೆ ಹಾಕೊಂಡು ಹೋಗ್ತಾ ಇದೆ ಕಾರ್ಪೊರೇಷನ್ ಲಾರಿ, ಇಂಥದ್ನೆಲ್ಲ ತಿಂತಾರಲ್ಲ ಹೊಟ್ಟೆ ಗತಿ ಏನು, ಅಯ್ಯೋ ಪಾಪ ಲಾರಿ ಅಂತ ಯೋಚಿಸ್ತೀನಿ ನಾನು. ಈ ತರ ಒಂದಷ್ಟು ಜಾಗೃತಿ ಮೂಡಿಸೋ ಗೀತೆಗಳನ್ನ ಮಕ್ಕಳಿಗೆ ತಲುಪಿಸ್ತಾ ಇದ್ದೀನಿ. ಹಾಗೆ ಈ ತರನೇ ಹಾಡ್ತಾ ಬರ್ತಾ ಮಕ್ಕಳಿಗೀಗ 1-2 ಹೇಳ್ಕೊಡ್ಬೇಕಲ್ಲ. ಆಗ ನನಗೆ ಒಂದಷ್ಟು ಸಾರ್ವಜನಿಕ ಶಿಕ್ಷಣ ಇಲಾಖೆಯಿಂದನೂ ತರಬೇತಿ ಉಂಟು. ಅದರ ಅಡಿನಲ್ಲಿ ಒಂದಷ್ಟು ಹಾಡುಗಳು ಸಿಕ್ತು ನನಗೆ. ಆಗ ನಡೆ ಹೆಣಿಸೋದು ಕಲಿಯೋಣ ಬಾರ, ಲೆಕ್ಕ ಹೆಂಗೈತೆ ಚೊಕ್ಕ ಬಂಗಾರ, ಲೆಕ್ಕ ಹೆಂಗೈತೆ ಚೊಕ್ಕ ಬಂಗಾರ, ಜಂಜನ ಜನ 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 ಜಂಜನ, ಒಂಟೆಗೆ ಬಾಲ ಒಂದೈತೆ ನೋಡು, ಎತ್ತಿಗೆ ಕೋಡು ಎರಡೈತೆ ನೋಡು, ಆಟೋಗೆ ಚಕ್ರ 3 ಉಂಟು ನೋಡು, ಮಂಚಕ್ಕೆ ಕಾಲು 4 ಉಂಟು ನೋಡು, ಪಂಚೇಂದ್ರಿಯಗಳು 5 ಉಂಟು ನೋಡು, ವರ್ಷಕ್ಕೆ 6 ಋತುಗಳು ನೋಡು, ವಾರಕ್ಕೆ 7 ದಿನಗಳು ನೋಡು, ದಿಕ್ಕುಗಳೆಂಟು ಸುತ್ತಮುತ್ತ ನೋಡು, ಗ್ರಹಗಳು 9 ಆಕಾಶ ನೋಡು, ಕೈಯ ಬೆರಳು 5 5 ಎನಿಸಿ ಹೇಳು, ನಡೆ ಎನಿಸೋದು ಕಲಿಯೋಣ ಬಾರ, ಲೆಕ್ಕ ಹೆಂಗೈತೆ ಚೊಕ್ಕ ಬಂಗಾರ. ಈ ಥರದ್ದು ಸಾಕಷ್ಟು ಮಕ್ಕಳ ಹಾಡುಗಳನ್ನ, ಚಿಣ್ಣರ ಹಾಡುಗಳನ್ನ, ಕಲಿಕಾ ಗೀತೆಗಳನ್ನ ಈಗ ನಾನು ಮಕ್ಕಳಿಗೆ ಶಾಲಾ ಕಾಲೇಜುಗಳಿಗೆ ಆ ಚಿಣ್ಣರ ಜಾನಪದ ಸಾಂಸ್ಕೃತಿಕ ಹಬ್ಬ ಅಂತ ಹೇಳಿ ಶೀರ್ಷಿಕೆ ಅಡಿನಲ್ಲಿ ಈಗ ಕಾರ್ಯಕ್ರಮಗಳು ಮಾಡ್ತಾ ಹೋಗ್ತಾ ಇದ್ದೀನಿ. ಜನಪದ ಅಂದ ತಕ್ಷಣ ಮೈಯೆಲ್ಲ ಝುಮ್ ಎನ್ನುವ ಒಂದು ಸಂಕೇತ. ಹಾಗಾಗಿ ಒಂದಷ್ಟು ಜನಪದ ಹಾಡಿನೊಂದಿಗೆ ಹಾಡುಗಳನ್ನು ಹಾಡ್ತಾ ನಾನು ಮಕ್ಕಳು ವಿಚಾರ ಬಂದಾಗ ಮಕ್ಕಳಿಗೆ ಕಲಿಸ್ಬೇಕು ಅಂತ ಅಂದಾಗ ಒಂದು ನಾವು ಬೆಳೆದಂಥ ತರಕಾರಿಗಳು ಅದಕ್ಕೆ ಸಂಬಂಧಪಟ್ಟಂಥ ಒಂದು ಹಾಡು ಹಾಡ್ತಾ ಇದ್ದೀನಿ. ಬೇಲಿ ಮೇಲೆ ಬಳ್ಳಿರಾಯ ಬರುವನೆಂಬ ಸುದ್ದಿ ಕೇಳಿ ತೋಟದಲ್ಲಿರೋ ಹರವೆ ಸೊಪ್ಪು ಹಾರಾಡ್ತಿತ್ತು, ತೋಟದಲ್ಲಿರೋ ಅರ್ವೆ ಸೊಪ್ಪು ಹಾರಾಡೋ ಸುದ್ದಿ ಕೇಳಿ ಗಿಡದಲ್ಲಿರೋ ಮೆಣಸಿನ್ಕಾಯಿ ಕುಣಿತಾ ಇತ್ತು, ಗಿಡದಲ್ಲಿರೋ ಮೆಣಸಿನ್ಕಾಯಿ ಕುಣಿತಾ ಇರೋ ಸುದ್ದಿ ಕೇಳಿ, ಗಿಡದಲ್ಲಿರೋ ಮೆಣಸಿನ್ಕಾಯಿ ಕುಣಿತಾ ಇರೋ ಸುದ್ದಿ ಕೇಳಿ, ಈರುಳ್ಳಿ ಬೆಳ್ಳುಳ್ಳಿ ಗುದ್ದಾಡ್ತಿದ್ದು, ಈರುಳ್ಳಿ ಬೆಳ್ಳುಳ್ಳಿ ಗುದ್ದಾಡೋ ಸುದ್ದಿ ಕೇಳಿ, ಈರುಳ್ಳಿ ಬೆಳ್ಳುಳ್ಳಿ ಗುದ್ದಾಡೋ ಸುದ್ದಿ ಕೇಳಿ, ಬಳ್ಳಿಲಿರೋ ಕುಂಬಳಕಾಯಿ ಉರುಳಾಡ್ತಿತ್ತು, ಬಳ್ಳಿಲಿರೋ ಕುಂಬಳಕಾಯಿ ಉರುಳಾಡೋ ಸುದ್ದಿ ಕೇಳಿ, ಬಳ್ಳಿಲಿರೋ ಕುಂಬಳಕಾಯಿ ಉರುಳಾಡೋ ಸುದ್ದಿ ಕೇಳಿ, ಸುಂದರಿ ಟಮೋಟೊ ನಗ್ತಾ ಇತ್ತು, ಸುಂದರಿ ಟಮೋಟೊ ನಗ್ತಾ ಇರೋ ಸುದ್ದಿ ಕೇಳಿ, ಸುಂದರಿ ಟಮೋಟೊ ನಗ್ತಾ ಇರೋ ಸುದ್ದಿ ಕೇಳಿ, ರಾಯರು ಅತ್ತ ಇತ್ತ ಓಡಾಡ್ತಿದ್ರು, ರಾಯರು ಅತ್ತ ಇತ್ತ ಓಡಾಡೋ ಸುದ್ದಿ ಕೇಳಿ, ಅಮ್ಮವರು ಕಣ್ ಬಿಡ್ತಾ ಇದ್ರು, ಅಮ್ಮವರು ಕಣ್ ಬಿಡ್ತಾ ಇದ್ರು. ಈ ಹಾಡು ತದನಂತರ ಉತ್ತರ ಕರ್ನಾಟಕದ ಒಂದು ಸುಪ್ರಸಿದ್ಧ ಜನಪದ ಗೀತೆಯನ್ನು ಹಾಡ್ತಾ ಇದ್ದೀನಿ ಕೇಳಿ. ಹುಬ್ಬಳ್ಳಿ ಕೆರೆ ಬಾವಿ ಜಂಗುಮ, ನೀರಿಗೊಬ್ಬೋಳೆ ಹೋಗಲಾರೆ ಜಂಗುಮ, ಇಬ್ಬನಿ ಮಳೆಯಲ್ಲೂ ಜಂಗುಮ, ನಾನು ಒಬ್ಬೋಳೆ ಹೋಗಲಾರೆ ಜಂಗುಮ.
ಹುಬ್ಬಳ್ಳಿ 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 ಕೆರೆ ಬಾವಿ ಜಂಗುಮ, ನೀರಿಗೊಬ್ಬೋಳೆ ಹೋಗಲಾರೆ ಜಂಗುಮ, ಇಬ್ಬಾನಿ ಮಳೆಯಲ್ಲೂ ಜಂಗುಮ, ನಾನು ಬೋಳೆ ಹೋಗಲಾರೆ ಜಂಗುಮ, ನಾನು ಬೋಳೆ ಹೋಗಲಾರೆ ಜಂಗುಮ, ನನ್ನ ಗಂಡ ದಂಡಿಗೋದ ಜಂಗುಮ, ನಮ್ಮವ ಮಲಡಿಗೋದ ಜಂಗುಮ, ನನ್ನ ಗಂಡ ದಂಡಿಗೋದ ಜಂಗುಮ, ನಮ್ಮವ ಮಲಡಿಗೋದ ಜಂಗುಮ, ಕನ್ನ ಸೂತಕವಾದೆ ಜಂಗುಮ, ನಾನು ಕನ್ನ ಸೂತಕವಾದೆ ಜಂಗುಮ, ನನ್ನ ಕರೆದು ಮಲಗೋರಿಲ್ಲ ಜಂಗುಮ, ನನ್ನ ಕರೆದು ಮಲಗೋರಿಲ್ಲ ಜಂಗುಮ, ಹುಬ್ಬಳ್ಳಿ ಕೆರೆ ಬಾವಿ ಜಂಗುಮ, ನೀರಿಗೊಬ್ಬೋಳೆ ಹೋಗಲಾರೆ ಜಂಗುಮ, ಇಬ್ಬಾನಿ ಮಳೆಯಲ್ಲೂ ಜಂಗುಮ, ನಾನೊಬ್ಬೋಳೆ ಹೋಗಲಾರೆ ಜಂಗುಮ, ಇಕ್ಕಿದ್ರಿಕ್ಕ ಬೇಕು ಜಂಗುಮ, ನೆಚ್ಚಿ ತಿಲಕದ ಬಟ್ಟು ಜಂಗುಮ, ಉಂಡಾಡಿ ಹೋದಾರೋ ಕೊಂಡಾಡಿ ಹೋದಾರೋ, ಉಂಡಾಡಿ ಹೋದಾರೋ ಕೊಂಡಾಡಿ ಹೋದಾರೆ, ನಾನು ಬೋಳೆ ಜಂಗುಮ, ಗಂಡಿ ನಾನು ಬೋಳೆ ಜಂಗುಮ. ಹೀಗೆ ಉತ್ತರ ಕರ್ನಾಟಕದ ಪ್ರಸಿದ್ಧ ಜನಪದ ಗೀತೆಗಳು ಕೂಡ ಈ ಭಾಗಕ್ಕೆ ಉಣಬಡಿಸೋಣ. ಈಗ ಮತ್ತೊಂದು ಗೀತೆ, ಇಷ್ಟೊತ್ತು ಹಾಡಿನೊಂದಿಗೆ ನನ್ನ ಜನಪದ ಗೀತೆಯನ್ನು, ನನ್ನ ನಡೆದು ಬಂದ ಜನಪದದ ದಾರಿಯನ್ನು ಕನ್ನಡ ಡೈಮಂಡ್ ಯೂಟ್ಯೂಬ್ ಚಾನಲ್ಲು ಸಾದರಪಡಿಸಿ ಈ ನಾಡಿನ ಜನತೆಗೆ ಸಮರ್ಪಿಸ್ತಿದ್ದಾರೆ. ಹಾಗಾಗಿ ಕೊನೆಯ ಗೀತೆಯಾಗಿ ನನ್ನಂತಹ ನೂರಾರು ಜನಪದ ಗಾಯಕರುಗಳಿದ್ದಾರೆ. ಜನಪದವನ್ನು ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡು ಇದರ ಅಡಿನಲ್ಲಿ ಜನಪದದ ಸೂರಿನಡಿ ಹಾಡುಗಳನ್ನು ಹಾಡ್ತಾ ತಮ್ಮ ಬದುಕನ್ನು ಕಟ್ಕೊಂಡಿರೋ ಸಾಕಷ್ಟು ಕಲಾವಿದರುಗಳಿದ್ದಾರೆ. ಅವ್ರನ್ನೂ ಕೂಡ ಈ ನಾಡಿಗೆ ಕನ್ನಡ ಡೈಮಂಡ್ ಯೂಟ್ಯೂಬ್ ಚಾನಲ್ಲು ಪರಿಚಯಿಸಲಿ ಅಂತ ಹೇಳ್ತಾ, ನನ್ನಂಥ ಗಾಯಕನನ್ನು ಯೂಟ್ಯೂಬ್ ಚಾನಲ್ಲು ಪರಿಚಯಿಸಿ ನಿಮ್ಮಂಥ ಎಲ್ಲ ಸಹೃದಯರಿಗೆ, ಕಲಾವಿದರಿಗೆ, ಕಲಾ ಪೋಷಕರಿಗೆ ಪರಿಚಯ ಮಾಡಿಸ್ತಾ ಇರೋವಂಥದ್ದು ನನ್ನ ನಿಜವಾಗೂ ಹೆಮ್ಮೆಯ ವಿಷಯ. ನಾನು ಹಾಗಾಗಿ ಅವ್ರ ತಂಡಕ್ಕೆ, ಕನ್ನಡ ಡೈಮಂಡ್ ಯೂಟ್ಯೂಬ್ ಚಾನಲ್ ತಂಡಕ್ಕೆ ನಾನು ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಒಂದು ಹಾಡಿನೊಂದಿಗೆ ಈ ಕಾರ್ಯಕ್ರಮವನ್ನು ಮುಗಿಸ್ತಾ, ಜನಪದ ಅಂದಾಗ ಒಂದು ಶರಣು ಹೇಳುವಂಥ ಒಂದು ಸಂಸ್ಕೃತಿ ನಮ್ಮದು. ಹಾಗಾಗಿ ಶರಣೆನ್ನಿರಯ್ಯ ಶರಣೆನ್ನಿರೋ, ಮಾ ಮುದ್ದು ಮಲಕಿನ ಕೋಲೆನ್ನಿರೋ, ಮಾ ಮುದ್ದು ಮಲಕಿನ ಕೋಲೆನ್ನಿರೋ, ಶರಣೆನ್ನಿರಯ್ಯ ಶರಣೆನ್ನಿರೋ, ಮಾ ಮುದ್ದು ಮಲಕಿನ ಕೋಲೆನ್ನಿರೋ, ಮಾ ಮುದ್ದು ಮಲಕಿನ ಕೋಲೆನ್ನಿರೋ, ಮಾ ಮುದ್ದು ಮಲಕಿನ ಕೋಲೆನ್ನಿರೋ, ಗಿರಿಜಾ ರಮಣಗೆ ಶರಣೆನ್ನಿರೋ, ಮಾ ಮುದ್ದು ಮಲಕಿನ ಕೋಲೆನ್ನಿರೋ, ಗಿರಿಜಾ ರಮಣಗೆ ಶರಣೆನ್ನಿರೋ, ಗಜಮುಖದಯ್ಯಾಗೆ ಶರಣೆನ್ನಿರೋ, ಗಜಮುಖದಯ್ಯಾಗೆ ಶರಣೆನ್ನಿರೋ, ಶರಣೆನ್ನಿರಯ್ಯ ಶರಣೆನ್ನಿರೋ, ಮಾ ಮುದ್ದು ಮಲಕಿನ ಕೋಲೆನ್ನಿರೋ, ಮಾ ಮುದ್ದು ಮಲಕಿನ ಕೋಲೆನ್ನಿರೋ, ಗಜಮುಖದಯ್ಯಾಗೆ ಶರಣೆನ್ನಿರೋ, ನಂಬಿದ ಗುರುವಿಗೆ ಶರಣೆನ್ನಿರೋ, ಗಜಮುಖದಯ್ಯಾಗೆ ಶರಣೆನ್ನಿರೋ, ನಂಬಿದ ಗುರುವಿಗೆ ಶರಣೆನ್ನಿರೋ, ತಂದೆ ತಾಯಿಗೊಮ್ಮೆ ಶರಣೆನ್ನಿರೋ, ತಂದೆ ತಾಯಿಗೊಮ್ಮೆ ಶರಣೆನ್ನಿರೋ, ಶರಣೆನ್ನಿರಯ್ಯ ಶರಣೆನ್ನಿರೋ, ಮಾ ಮುದ್ದು ಮಲಕಿನ ಕೋಲೆನ್ನಿರೋ, ತಂದೆ ತಾಯಿಗೊಮ್ಮೆ ಶರಣೆನ್ನಿರೋ, ಮಳೆ ಕೊಡೋ ಮೋಡಕ್ಕೆ ಶರಣೆನ್ನಿರೋ, ಬೆಳೆ ಕೊಡೋ ಭೂಮಿಗೂ ಶರಣೆನ್ನಿರೋ, ಬೆಳೆ ಕೊಡೋ ಭೂಮಿಗೂ ಶರಣೆನ್ನಿರೋ, ಶರಣೆನ್ನಿರಯ್ಯ ಶರಣೆನ್ನಿರೋ, ಮಾ ಮುದ್ದು ಮಲಕಿನ ಕೋಲೆನ್ನಿರೋ, ಮಾ ಮುದ್ದು ಮಲಕಿನ ಕೋಲೆನ್ನಿರೋ, ಮಾ ಮುದ್ದು ಮಲಕಿನ ಕೋಲೆನ್ನಿರೋ, ಮಾ ಮುದ್ದು ಮಲಕಿನ ಕೋಲೆನ್ನಿರೋ. ನಮಸ್ಕಾರ.